ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮವು ಮಹಿಮೆ ಹೊಂದಲಿ. ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳಲು ಕಾಯ್ದು ಕುಳಿತಿರುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಈ ದಿನದ ದೇವರ ವಾಕ್ಯವನ್ನು ಕೇಳಲು ದೇವರ ಸೇವಕನಾದಂಥ ನಾನು ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ ಮೊದಲು ನಮ್ಮನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಟ್ಟವರಾಗಿ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಮಯನು ದಯಾಸಾಗರನಾದ ಪರಮ ಪ್ರೀತಿಯ ದೇವರೇ, ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಹೃದಯದ ಧ್ಯಾನವು, ನಮ್ಮ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ತಂದೆಯೇ, ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕಿಸು, ನಮ್ಮನ್ನು ಪ್ರಬೋಧಿಸು. ಆಮೇನ್. ಆತ್ಮೀಯ ದೇವಜನರೇ, ದೇವರ ಅಮೂಲ್ಯ ಪ್ರಶ್ನೆಗಳು ಅನ್ನೋ ಶೀರ್ಷಿಕೆಯ ಮೇಲೆ ಈ ದಿನದ ದೇವರ ವಾಕ್ಯವನ್ನು ಕೇಳಲು ನಾವು ಸತ್ಯವೇದದಿಂದ ಯೆಶಾಯನ ಪ್ರವಾದನ ಗ್ರಂಥದಲ್ಲಿರುವಂಥ ಒಂದು ವಚನವನ್ನು ನಾವು ಧ್ಯಾನ ಮಾಡೋಣ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ. ಇಲ್ಲಿ ದೇವರು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸೋದಕ್ಕಿಂತ ಮೊದಲು ಆತನಿಗೆ ದೇವರು ತನ್ನ ಸರ್ವೋತ್ಕೃಷ್ಟತೆಯ ಕುರಿತಾಗಿ ಆತನು ಪರಲೋಕದಲ್ಲಿ ಪರಿಶುದ್ಧನು 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 ಎಂಬುದಾಗಿ ಸಕಲ ದೇವ ದೂತ ಗಣಗಳ ಮಧ್ಯದಲ್ಲಿ ಆತನು ಕೊಂಡಾಟವನ್ನು ಹೊಂದುವಂಥದ್ದನ್ನು, ಮಹಿಮೆಯನ್ನು ಹೊಂದುವಂಥದ್ದನ್ನು ಈ ಯೆಶಾಯನು ಕಾಣುವಾತನಾಗಿದ್ದಾನೆ. ಹೀಗೆ ಈತನು ಆ ಸರ್ವಶಕ್ತನಾದಂಥ ದೇವರನ್ನು ಕಂಡಾಗ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಿಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಆ ಸೆರಾಫಿಯರಲ್ಲಿ ಒಬ್ಬ ದೇವದೂತನು ಬಂದು ಆ ಯಜ್ಞ ವೇದಿಯಲ್ಲಿದ್ದಂಥ ಕೆಂಡವನ್ನು ತೆಗೆದು ಈತನ ತುಟಿಗೆ ಮುಟ್ಟಿಸಿ ಆತನ ಹೇಳ್ತಾನೆ, ಈಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಈಗ ಶುದ್ಧನಾದಿ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಕೇಳುವಾತನಾಗಿದ್ದಾನೆ. ನಾವು 7ನೇ ವಚನದಲ್ಲಿ ನಾವು ನೋಡ್ತೇವೆ. 8ನೇ ವಚನ ಹೀಗೆ ಹೇಳುತ್ತೆ, ಯಾವನು ನನಗೋಸ್ಕರ ಹೋಗುವನು, ಯಾವನನ್ನು ಕಳುಹಿಸಲಿ ಎಂಬ ಪ್ರಶ್ನೆಯನ್ನು ದೇವರು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಆತ್ಮೀಯ ದೇವಜನರೇ, ದೇವರು ತನ್ನ ಕಾರ್ಯವನ್ನು, ತನ್ನ ಸುವಾರ್ತೆಯನ್ನು, ತನ್ನ ಇರುವಿಕೆಯನ್ನು, ತನ್ನ ಮಹಿಮೆಯನ್ನು, ತನ್ನ ಪರಿಶುದ್ಧತೆಯನ್ನು ಪ್ರಕಟಿಸಿಕೊಳ್ಳಲು ಯಾವಾಗಲೂ ಆತನು ಆಸಕ್ತನಾಗಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿದ್ದಂಥ ಎಲ್ಲ ಜನರನ್ನು ಆತನು ರಕ್ಷಿಸಿ ಅವರ ಪಾಪಗಳಿಂದ ಬಿಡಿಸಿ ಅವರನ್ನು ತಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ಅವರನ್ನು ಸಹ ಪರಿಶುದ್ಧಗೊಳಿಸಿ ಅವರನ್ನು ಪಾವನಗೊಳಿಸಿ ಅವರನ್ನು ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳಲು ಆತನು ಯಾವಾಗಲೂ ಹಂಬಲದಿಂದ ಆತನು ಕಾಯುವಾತನಾಗಿದ್ದಾನೆ. ಹೀಗಿರುವಾಗ ಆತನು ಕೇಳುವಂಥ ಪ್ರಶ್ನೆ, ಯಾವನನ್ನು ಕಳುಹಿಸಲಿ, ಯಾರು ನನಗೋಸ್ಕರ ಹೋಗುವರು ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ. ಯಾಕೆ ದೇವರು ಯಾರನ್ನ ಕಳಿಸ್ಲಿ ಎಂಬುದಾಗಿ ಕೇಳ್ತಾ ಇದ್ದಾನೆ, ಯಾರು ನನಗೋಸ್ಕರ ಹೋಗ್ತಾ ಇದ್ದಾರೆ ಎಂಬುದಾಗಿ ಕೇಳ್ತಾ ಇದ್ದಾನೆ. ಏನಾಗಿದೆ, ಪ್ರಪಂಚ ಹೇಗಾಗಿದೆ, ಜನರ ಸ್ಥಿತಿ ಏನಾಗಿದೆ, ಯಾರಿಗೋಸ್ಕರ ಹೋಗಬೇಕಾಗಿದೆ, ಈ ಎಲ್ಲ ವಿಷಯಗಳನ್ನು ನಾವು ಸ್ವಲ್ಪ ಮನಸ್ಸಿಗೆ ತಂದುಕೊಂಡವರಾಗಿ ಇದೇ ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಉಜ್ಜಿಯ, ಯೋತಾಮ, ಆಹಾಜ, ಹಿಜ್ಕೀಯ ಇವರ ಕಾಲದಲ್ಲಿ ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದಂಥ ಯೆಶಾಯನಿಗೆ ದೇವರು ಆ ಇಸ್ರಾಯೇಲ್ ಜನರ ತಾನು ಆದುಕೊಂಡ ಸ್ವಕೀಯ ಪ್ರಜೆ, ತನ್ನ ಪ್ರೀತಿಯ ಮಕ್ಕಳು, ತಾನು ತನ್ನ ಭುಜ ಪರಾಕ್ರಮದಿಂದ ಐಗುಪ್ತ ದೇಶದಲ್ಲಿಂದ ಬಿಡಿಸಿಕೊಂಡು ಬಂದಂಥ ಅದ್ಭುತಗಳನ್ನು ಮಾಡಿ ನಾನಾ ಥರವಂಥ ರೋಗಗಳಿಂದ, ವ್ಯಾಧಿಗಳಿಂದ, ಬಾಧೆಗಳಿಂದ, ಹಿಂಸೆಗಳಿಂದ, ವೈರಿಗಳ ಕಾಟದಿಂದ ಅವರನ್ನು ತಪ್ಪಿಸಿ ಕಾಪಾಡಿ ನಡೆಸಿದಂಥ ದೇವರ ಮಕ್ಕಳು ಇಲ್ಲಿ ಏನಾಗಿದ್ದಾರೆ, ಅವರ ಸ್ಥಿತಿ ಹೇಗಾಗಿದೆ ಎಂಬುದನ್ನು ಇಲ್ಲಿ ದೇವರು ತಾನೇ ಹೇಳುವಂಥದ್ದನ್ನು ನಾವು ನೋಡ್ತೇವೆ.
ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲುಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೂ ನಾನು ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಯಾಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡು ನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳ ಹೊರತು ಏನೂ ಸೌಖ್ಯವಿಲ್ಲ. ಅವನ್ನು ಹಿಸುಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ ಎಂಬುದಾಗಿ ದೇವರು ತನ್ನ ನೋವನ್ನು, ತನ್ನಲ್ಲಿದ್ದಂಥ ವೇದನೆಯನ್ನು, ತನ್ನಲ್ಲಿದ್ದಂಥ ಕಷ್ಟವನ್ನು, ತನಗೆ ಆದಂಥ ದುಃಖವನ್ನು ಕುರಿತಾಗಿ, ತನಗೆ ಆದಂಥ ಮನೋವ್ಯಥೆಯನ್ನು ಕುರಿತಾಗಿ ಬಹಳ ನೊಂದುಕೊಂಡವನಾಗಿ ಆತನು ತನ್ನ ಮಕ್ಕಳು ಇರುವಂಥ ಸ್ಥಿತಿಯನ್ನು ಆತನು ಹೇಳುವಾತನಾಗಿದ್ದಾನೆ. ನನ್ನ ಜನರು ನನಗೆ ದ್ರೋಹ ಮಾಡಿದ್ದಾರೆ, ನನ್ನ ಕಡೆಗೆ ತಿರುಗೋದಕ್ಕೆ ಬದಲಾಗಿ ನನ್ನ ಕಡೆಗೆ ಬೆನ್ನು ಮಾಡಿದ್ದಾರೆ. ಎತ್ತು ಮೂಕ ಪ್ರಾಣಿ, ಆದಾಗ್ಯೂ ಅದಕ್ಕೆ ದೇವರು ಜ್ಞಾನ ವಿವೇಕವನ್ನು ಕೊಟ್ಟಿಲ್ಲ. ಆದಾಗ್ಯೂ ಸಹ ಅದು ತನ್ನ ಬುದ್ಧಿಯಿಂದ ತನ್ನ ಯಜಮಾನನು ಈತನೇ ಎಂಬುದನ್ನು ತಿಳಿಯುವಂಥದ್ದಾಗಿದೆ. ಕತ್ತೆ, ಎಷ್ಟೋ ಸಾರಿ ಕತ್ತೆ ಅಂದರೆ ನಾವು ಬಹಳ ಕೇವಲವಾಗಿ ನೋಡ್ತೇವೆ. ಕತ್ತೆ ತನ್ನ ಯಜಮಾನನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿದೆ. ಆದರೆ ನನ್ನ ಮಕ್ಕಳು, ನಾನು ಚಿಕ್ಕಂದಿನಿಂದ ಸಾಕಿ ಸಲುಹಿದ ಪ್ರಜೆಗಳು ನನಗೆ ವಿರುದ್ಧವಾಗಿದ್ದಾರೆ, ನನಗೆ ದ್ರೋಹ ಮಾಡಿದ್ದಾರೆ. ಇವರ ಬಳಿಗೆ ದೇವರು ಯೆಶಾಯನನ್ನ ಪ್ರವಾದಿಯನ್ನಾಗಿ ನೇಮಿಸಿ, ನೀನು ಹೊರಟು ಹೋಗಿ ಈ ಜನರಿಗೆ ಅವರ ದ್ರೋಹವನ್ನು ತಿಳಿಸಿ ನನ್ನ ಮಾರ್ಗಗಳನ್ನು ಅವ್ರಿಗೆ ಬೋಧಿಸು ಎಂಬುದಾಗಿ ಹೇಳುವ ಮೊದಲು ಆತನು ಕೇಳುವಂಥ ಪ್ರಶ್ನೆ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬುದಾಗಿ ಆತನು ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಿಯ ದೇವಜನರೇ, ಅದಕ್ಕೆ ಪ್ರತಿಕ್ರಿಯೆಯಾಗಿ ತಕ್ಷಣಕ್ಕೆ ಯೆಶಾಯನು ಹೇಳ್ತಾನೆ, ಪ್ರಭು ಕಳಿಸು ನನ್ನನ್ನು, ನಾನು ಹೋಗುವೆನು ಎಂಬುದಾಗಿ. ದೇವರು ಯೆಶಾಯನನ್ನು ಆತನ ಅಪ್ಪಣೆಯ ಮೇರೆಗೆ ಆತನನ್ನು ತನ್ನ ಶಿಷ್ಯನಾಗಿ, ತನ್ನ ಪ್ರವಾದಿಯನ್ನಾಗಿ ಸ್ವೀಕರಿಸಿ ಆತನನ್ನು ಇಸ್ರಾಯೇಲ್ ಜನರಿಗೆ ತನ್ನ ಸುವಾರ್ತೆಯನ್ನು, ತನ್ನ ಬಿಡುಗಡೆಯ ಸಂದೇಶವನ್ನು, ತನ್ನ ಅಪರಿಮಿತವಂಥ ಪ್ರೀತಿಯನ್ನು, ಆತನಲ್ಲಿದ್ದಂಥ ಅಪಾರ ಕರುಣೆಯನ್ನು, ಮಮತೆಯನ್ನು ಆತನು ತನ್ನ ಜನರಿಗೆ ತಿಳಿಸುವಂತೆ ಯೆಶಾಯನನ್ನು ನೇಮಿಸಿದನು. ಪ್ರಿಯರೇ, ಇಂದು ನಮ್ಮ ಲೋಕ ಹೇಗಿದೆ, ನಮ್ಮ ಸಮಾಜ ಹೇಗಿದೆ, ನಮ್ಮ ಪ್ರಪಂಚ ಹೇಗಿದೆ ಎಂಬುದನ್ನು ನಾವು ನೋಡುವಾಗ ಅಂದಿನ ಇಸ್ರಾಯೇಲರ ಕಾಲದಲ್ಲಿದ್ದಂಥ ಸ್ಥಿತಿಯೇ ಇಂದಿಗೂ ಸಹ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋನನ ಕಾಲದಲ್ಲಿದ್ದಂಥ ಪರಿಸ್ಥಿತಿ ಇಂದು ಸಹ ಇದೆ. ಸೊದೋಮ್ ಗೋಮರ ಪಟ್ಟಣದಲ್ಲಿದ್ದಂಥ ಪರಿಸ್ಥಿತಿ, ಅದಕ್ಕಿಂತ ಭಯಂಕರವಾದಂಥ ಪರಿಸ್ಥಿತಿ ಇಂದು ಸಹ ನಮ್ಮ ಸಮಾಜದಲ್ಲಿದೆ. ಜನರು ಉಣ್ಣೋದ್ರಲ್ಲಿಯೂ, ಕುಡಿಯೋದ್ರಲ್ಲಿಯೂ, ಮದುವೆ ಮಾಡಿಕೊಳ್ಳೋದ್ರಲ್ಲಿಯೂ, ಮದುವೆ ಮಾಡಿಕೊಡುವುದರಲ್ಲಿಯೂ ಅವರು ನಾನಾ ಥರವಂಥ ಲೋಕದ ಆಸೆಗಳಲ್ಲಿ ತಿಂದು ಕುಡಿದು ಮಜಾ ಮಾಡ್ತಾ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ತಾ ಸಮಯವನ್ನು ಕಳೆಯುವಂಥವರಾಗಿದ್ದಾರೆ. ಪ್ರಿಯರೇ, ಈಗ ನಿನ್ನ ಜವಾಬ್ದಾರಿ ಏನು? ದೇವರು ಕೇಳುವಂಥ ಪ್ರಶ್ನೆ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗ್ತಾನೆ? ಲೋಕದ ಜನರೆಲ್ಲ ಕೆಟ್ಟು ಹೋಗಿದ್ದಾರೆ, ಅವ್ರ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ, ದೇವರ ಮಾರ್ಗವನ್ನು ಕಾಣದಾಗಿದ್ದಾರೆ. ಈ ಲೋಕದ ತಂದೆಯು ಅವರ ಕಣ್ಣುಗಳನ್ನು ಮಂಕು ಮಾಡಿದ್ದಾನೆ, ಸೈತಾನನ ಉರುಳಿಗೆ ಸಿಕ್ಕಿಕೊಂಡಿದ್ದಾರೆ. ಅವರನ್ನು ಬಿಡುಗಡೆಗೊಳಿಸಬೇಕು, ಅವರನ್ನು ನಾಶನದ ಗುಂಡಿಯಿಂದ ಎತ್ತಬೇಕು. ಈ ಸಂದೇಶವನ್ನು ಅವ್ರಿಗೆ ತಿಳಿಸಲು ಯಾರು ಹೋಗ್ತೀರಾ ಎಂಬುದಾಗಿ ದೇವರು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಎಷ್ಟೋ ಜನರು ಭಾವಿಸ್ತಾರೆ ಸುವಾರ್ತೆಯನ್ನು ಸಾರುವಂಥದ್ದು ಬರೀ ಸಭೆಯ ಬೋಧಕರ ಕೆಲಸ,
ಪಾಸ್ಟರ್ಗಳು ತಾನೇ ಈ ಸುವಾರ್ತಾ ಸೇವೆಯನ್ನು ಮಾಡಬೇಕು. ಅವ್ರು ತಾನೇ ಬೈಬಲನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ದೇವ್ರ ವಾಕ್ಯವನ್ನು ಹೇಳಬೇಕು. ಇದು ನಮ್ಮ ಕೆಲಸ ಅಲ್ಲ. ನನ್ನ ಕೆಲಸ ಏನು? ನಾನು ಸಭೆಗೆ ಮೆಂಬರ್ ಆಗಿದ್ದೇನೆ, ನಾನು ಚರ್ಚಿಗೆ ಹೋಗ್ತೇನೆ, ನಾನು ಮನೆಗೆ ವಾಪಸ್ ಬರ್ತೇನೆ, ಮತ್ತು ನನ್ನ ಜೀತದ ದುಡಿತದಲ್ಲಿ, ನನ್ನ ಆದಾಯದಲ್ಲಿ, ನನ್ನ ಕುಟುಂಬದ ಸಮೇತ ನಾನೇನು ಮಾಡ್ತೇನೆ, ಸಮಯವನ್ನು ಕಳೀತೇನೆ ಎಂಬುದಾಗಿ ಎಷ್ಟೋ ಜನರು ಭಾವಿಸುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಏನು ಹೇಳುವಂಥದ್ದಾಗಿದೆ? ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇ ಪೇತ್ರ 2ನೇ ಅಧ್ಯಾಯದಲ್ಲಿ ದೇವರು ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ಎಂಬುದಾಗಿ ದೇವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಕೆಲಸ ಏನು? ನಾವು ಯಾರಾಗಿದ್ದೇವೆ? ಕೇವಲ ಕ್ರೈಸ್ತನು ನಾನು ಮಾತ್ರ ರಕ್ಷಣೆ ಹೊಂದಿದರೆ ಸಾಕು, ನನ್ನ ಕುಟುಂಬ ರಕ್ಷಣೆ ಹೊಂದಿದರೆ ಸಾಕು ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿರೋದಾದರೆ ದೇವರ ಈ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ಮನಸ್ಸಿಗೆ ತಂದು ಧ್ಯಾನ ಮಾಡೋಣ. ದೇವರ ವಾಕ್ಯ ಹೇಳುತ್ತೆ, ನೀವು ಯಾಜಕ ವಂಶಸ್ಥರು. ಹಳೆ ಒಡಂಬಡಿಕೆಯಲ್ಲಿ ಯಾಜಕರ ಕೆಲಸ ಏನು ಎಂಬುದನ್ನು ನಾವು ನೋಡುವಾಗ, ಯಾಜಕರು ಅಲ್ಲಿದ್ದಂಥ ಎಲ್ಲ ಜನರಿಗೆ ದೇವರ ಧರ್ಮೋಪದೇಶವನ್ನು ಉಪದೇಶಿಸುತ್ತಾ, ಅವರನ್ನು ಬೋಧಿಸುತ್ತಾ, ಅವರಿಗೆ ಅವರ ದುರ್ಮಾರ್ಗವನ್ನು, ಅವರ ಕೆಟ್ಟತನವನ್ನು, ಅವರ ಪಾಪದ ಜೀವಿತವನ್ನು ಅವರಿಗೆ ತಿಳಿಯಪಡಿಸುತ್ತಾ, ಅವರನ್ನು ಎಚ್ಚರಿಸಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪದಿಂದ ತುಂಬಿದವರಾಗಿ ಬರುವಂತೆ ಅವರನ್ನು ಎಚ್ಚರಿಸುವಂಥದ್ದು ಯಾಜಕರ ಕೆಲಸವಾಗಿತ್ತು. ಪ್ರಿಯರೇ, ಇವತ್ತು ನಾನು ಕ್ರಿಸ್ತನನ್ನು ನಂಬಿಕೆಯಿಂದ ಅಂಗೀಕರಿಸಿಕೊಂಡು ಆತನಿಗೆ ದೀಕ್ಷಾಸ್ನಾನದ ಮೂಲಕ ನಾನು ಕ್ರಿಸ್ತನೊಂದಿಗೆ ಒಂದಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಅದೇ ಯಾಜಕ ನಾನು ನೀನು ಇವತ್ತು ಆಗಿದ್ದೇವೆ. ಪ್ರಿಯರೇ, ಹೀಗಿರುವಾಗ ನಾನು ನೀನು ಮಾಡಬೇಕಾದಂಥ ದೊಡ್ಡ ಕೆಲಸ, ದೊಡ್ಡದಾದಂಥ ಒಂದು ಜವಾಬ್ದಾರಿ ಅದೇನೆಂದರೆ, ನಾನು ನೀನು ದೇವರ ಕರೆಯುವಿಕೆಯನ್ನು ನಾವಿವತ್ತು ಲಕ್ಷ್ಯಕರಿಸಬೇಕಾಗಿದೆ. ದೇವರು ಹೇಳ್ತಾ ಇದ್ದಾನೆ, ಯಾರು ಹೋಗುವರು, ಯಾರನ್ನ ಕಳುಹಿಸಲಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಪ್ರಿಯರೇ, ಹೀಗಿರುವಾಗ ನಿನ್ನ ಜೀವಿತ ಹೇಗಿದೆ? ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಂದು ವಚನ ಹೀಗೆ ಹೇಳುತ್ತೆ, ಇನ್ನು ಸಾವಕಾಶ ಇರುವುದಿಲ್ಲ, ದರ್ ಈಸ್ ನೋ ಟೈಮ್ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಕ್ರಿಸ್ತನ ಬರೋಣ ಬಹಳ ಶೀಘ್ರವಾಗಿದೆ, ಬಹಳ ಸಮೀಪವಾಗಿದೆ. ಪ್ರಕಟಣೆಯಲ್ಲಿ ನೋಡ್ತೇವೆ, ಆತನ ಆಗಮನದ ಗಳಿಗೆ ಬಂದಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕ್ರಿಸ್ತನ ಬರೋಣ ಬಹಳ ಶೀಘ್ರವಾಗಿದೆ. ನಾವು ನೆನೆಸ್ಬೋದು, ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಬರ್ತಾನೆ 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 ಅಂತ ಹೇಳ್ತಾ ಇದ್ದಾರೆ. ಆತನು ಇಲ್ಲಿವರೆಗೂ ಬಂದಿಲ್ಲ. ಇನ್ನು ಎಷ್ಟು ಕಾಲ ಆಗುತ್ತೋ ಬರಲಿಕ್ಕೆ ಗೊತ್ತಿಲ್ಲ. ನಾವು ಇರೋವರೆಗೂ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಜೀವಿತವನ್ನು ಜೀವಿಸೋಣ, ನಾವು ಆರಾಮಾದಂಥ ಜೀವಿತವನ್ನು ಜೀವಿಸೋಣ ಎಂಬುದಾಗಿ ನಾವು ಎಷ್ಟೋ ಸಾರಿ ಮನಸ್ಸಿನಲ್ಲಿ ಯೋಚಿಸಿ ಅದನ್ನೇ ನಾವು ನಮ್ಮ ಕ್ರಿಯೆಗಳಲ್ಲಿ ಮಾಡುವಂಥವರಾಗಿದ್ದೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇನ್ನೂ ಸಾವಕಾಶ ಇರುವುದಿಲ್ಲ ಎಂಬುದಾಗಿ. ಅಂದರೆ ಆತನ ಬರೋಣ ಬಹಳ ಶೀಘ್ರವಾಗಿದೆ. ದೇವರ ವಾಕ್ಯದಲ್ಲಿ ಪ್ರಕಟಣೆ 14ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡುವಾಗ ಇಲ್ಲಿ 3 ದೇವದೂತರ ಸಂದೇಶವು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕ್ರೈಸ್ತರ ಅಂತ ನಮ್ಮ ದೊಡ್ಡದಂಥ ಜವಾಬ್ದಾರಿ ಏನಾಗಿದೆ ಅಂದರೆ, ನಾವು ಹೊರಟು ಹೋಗಿ ಲೋಕದ ಕಟ್ಟ ಕಡೆವರೆಗೆ ಈ 3 ದೇವದೂತರ ಸಂದೇಶವನ್ನು ನಾವು ಸಾರಬೇಕಾಗಿದೆ. ಮೊದಲನೇ ದೇವದೂತನ ಸಂದೇಶ ಅದೇ ಪ್ರಕಟಣೆ 14ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ ಒಬ್ಬ ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವಂಥ ಒಬ್ಬ ದೇವ ದೂತನು ತಂದಂಥ ಒಂದು ಸಂದೇಶ ಈ ರೀತಿಯಾಗಿ ಹೇಳುತ್ತೆ. ಆತನ ಸಂದೇಶ ತಂದದ್ದು ಯಾರಿಗೋಸ್ಕರ ಅಂದರೆ, ಈ ಲೋಕದಲ್ಲಿದ್ದಂಥ ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರೆಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನ ಅವನಲ್ಲಿತ್ತು. ಇಟ್ ಈಸ್ ಅ ಇಟರ್ನಲ್ ಗಾಸ್ಪೆಲ್. ಅದು ನಿತ್ಯ
ನಿತ್ಯವಾದ ಶುಭ ವರ್ತಮಾನ, ಅದು ಬಿದ್ದಿ ಹೋಗುವಂಥ ಶುಭ ವರ್ತಮಾನ ಅಲ್ಲ. ಅವನು ಹೇಳುವಂಥದ್ದು ಏನು ಅಂದರೆ, ಆ ನಿತ್ಯವಾದ ಶುಭ ವಾರ್ತೆ ಏನು ಅಂದರೆ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದಾತನನ್ನೇ ಆರಾಧನೆ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳುವಂಥ ಶುಭ ವರ್ತಮಾನವನ್ನು ನಾವು ನೋಡ್ತೇವೆ. ಇಂದು ಲೋಕದ ಎಲ್ಲ ಜನರಿಗೆ, ಸಕಲ ಭಾಷೆ, ಸಕಲ ಕುಲ, ಸಕಲ ಜನಾಂಗ, ಸಕಲ ಜಾತಿ, ಸಕಲ ಜನಾಂಗಗಳಿಗೆ ಸಾರಿ ಹೇಳಬೇಕಂತ ದೊಡ್ಡ ಶುಭ ವಾರ್ತೆ, ನಿತ್ಯವಾದ ಶುಭ ವಾರ್ತೆ ಇಂದು ನನ್ನ ನಿಮ್ಮ ಹೆಗಲ ಮೇಲಿದೆ. ಎರಡನೇ ದೇವದೂತನು ಹೇಳ್ತಾನೆ, 8ನೇ ವಚನದಿಂದ ನಾವು ಅದನ್ನು ನೋಡುವಾಗ, ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದವಳು ಎಂದು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಬಾಬೆಲ್ ಅಂದರೆ ಗಲಿಬಿಲಿ. ಈ ಲೋಕದಲ್ಲಿ ನಾವು ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ಜನರು ಗಲಿಬಿಲಿಯಿಂದ ತುಂಬಿ ಹೋಗಿದ್ದಾರೆ. ಭಯಂಕರ ಕಷ್ಟಗಳಿಂದ, ನೋವುಗಳಿಂದ, ರೋಗಗಳಿಂದ, ಬಾಧೆಗಳಿಂದ, ಇಕ್ಕಟ್ಟುಗಳಿಂದ, ಬಿಕ್ಕಟ್ಟುಗಳಿಂದ ಅವರು ಬಳಲಿ ಹೋಗಿದ್ದಾರೆ ಪ್ರಿಯರೇ. ಎಷ್ಟೋ ಜನರಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಟ್ಟದಂಥ ಆಲೋಚನೆಗಳಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಎಷ್ಟೋ ಜನರು ನಾಶನದ ಗುಂಡಿಯಲ್ಲಿದ್ದಾರೆ ಪ್ರಿಯರೇ. ಬಾಬೆಲ್, ಗಲಿಬಿಲಿ, ಈ ಲೋಕ ಈ ಗಲಿಬಿಲಿಯಿಂದ ಕೂಡುವಂಥದ್ದಾಗಿದೆ. ಈ ಬಾಬೆಲು ಅಂದರೆ ಈ ಲೋಕ ಇನ್ನೇನು ನಾಶವಾಗಿ ಹೋಗ್ಲಿಕ್ಕಿದೆ. ಈ ಬಾಬೆಲ್ ಪುರಿಯು ಬಿದ್ದು ಹೋಗ್ಲಿಕ್ಕಿದೆ. ಆದ್ದರಿಂದ ನಾನು ನೀವು ಜನರನ್ನು ಎಚ್ಚರಿಸಬೇಕಾಗಿದೆ. 3ನೆಯ ದೇವದೂತನು ಹೇಳ್ತಾನೆ, 3ನೆಯ ದೇವದೂತನು 9ನೇ ವಚನ ಹೀಗೆ ಹೇಳುತ್ತೆ, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡ್ರೆ ಅವನು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯುಗಾಂತರಗಳವರೆಗೆ ಯಾತನೆ ಪಡುವನು ಎಂಬುದಾಗಿ ಹೇಳುವಂಥದ್ದಾಗಿದೆ. ಇಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕ್ರೈಸ್ತರ ಅಂತ ನಾವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕಾಗಿದೆ. ಆ ಸುವಾರ್ತೆ ಏನಂದರೆ, ನೀವು ದೇವರ ಮುದ್ರೆಯನ್ನು ಧರಿಸಿಕೊಳ್ಳಿರಿ. ಬಾಬೆಲು, ಈ ಲೋಕ ಇನ್ನೇನು ಬಿದ್ದು ಹೋಗುವಂಥದ್ದಾಗಿದೆ. ಇದು ನಾಶನದ ಅಂಚಿನಲ್ಲಿದೆ. ನೀವು ದೇವರ ಕಡೆಗೆ ತಿರುಗಿರಿ ಎಂಬ ದೊಡ್ಡ ಸಂದೇಶವನ್ನು ನಾವು ಸಾರಬೇಕಾಗಿದೆ ಪ್ರಿಯರೇ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಪರಿಸ್ಥಿತಿ ಹೇಗಿದೆ? ನಮ್ಮ ಜೀವನ ಹೇಗಿದೆ? ನಮ್ಮ ಆಲೋಚನೆಗಳು ಹೇಗಿದೆ? ಇಂದಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಕ್ರೈಸ್ತರು ತಾವು ಹುಟ್ಟಿಸಿ ಸಾಕಿ ಬೆಳೆಸಿದಂಥ ಮಕ್ಕಳು ಮುಂದೆ ಬೆಳೆದು ದೊಡ್ಡವರಾಗಿ ಅವರು ಡಾಕ್ಟರ್ ಆಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಅವರು ಹೊರದೇಶಗಳಿಗೆ ಹೋಗಿ ಹೆಚ್ಚು ಹಣ ಸಂಪಾದನೆಯನ್ನು ಮಾಡಿ ನಾವು ನಮ್ಮ ಭವಿಷ್ಯದಲ್ಲಿ ನಾವು ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡು ಕಾರುಗಳನ್ನು ಇಟ್ಟುಕೊಂಡು ಐಷಾರಾಮಿಯಾದಂಥ ಜೀವಿತವನ್ನು ನಾವು ಜೀವಿಸಬೇಕು ಎಂಬ ಆಲೋಚನೆಯಲ್ಲಿ ತೊಡಗಿದ್ದಾರೆ. ಬಹಳ ದುರದೃಷ್ಟ ಸಂಗತಿ ಏನಂದರೆ, ಬಹಳ ನೋವನ್ನುಂಟು ಮಾಡುವ ಸಂಗತಿ ಏನಂದರೆ, ಕೇವಲ ಸಾಮಾನ್ಯ ಜನರು ಹೀಗೆ ಯೋಚಿಸುವುದು ಸುಲಭ. ಆದರೆ ಇಂದಿನ ಎಷ್ಟೋ ಜನ ದೇವರ ಸೇವಕರುಗಳು, ಬೋಧಕರುಗಳು ತಮ್ಮ ಮನಸ್ಸಿನಲ್ಲಿ ಆಲೋಚಿಸೋದೇನೆಂದರೆ, ನನ್ನ ಮಗ ನನ್ನ ಮಗಳು ಬೆಳೆದು ದೊಡ್ಡವರಾಗಿ ಅವರು ಡಾಕ್ಟರ್ ಆಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಅವರು ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬೇಕು, ನಾವು ಬಹಳ ಲಕ್ಸುರಿಯಸ್ ಲೈಫನ್ನು ಮಾಡಬೇಕು ಎಂಬುದಾಗಿ ಕೆಟ್ಟ ಆಲೋಚನೆಯಲ್ಲಿ ತೊಡಗಿಕೊಂಡಿದ್ದಾರೆ ಪ್ರಿಯರೇ. ನಿಜವಾಗ್ಲೂ ನಾವು ಮಾಡಬೇಕಾದ ಆಲೋಚನೆ ಏನು? ನನ್ನ ಮಗನು ಬೆಳೆದು ದೊಡ್ಡವನಾಗಿ ಆತನು ದೇವರ ಸೇವಕನಾಗಬೇಕು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬ ವ್ಯಕ್ತಿ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆತನು ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ದೊಡ್ಡ ಆನಂದ, ದೊಡ್ಡ ಹಬ್ಬ ಉಂಟಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ.
ಹೀಗಿರುವಾಗ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಆಲೋಚನೆಗಳಿದೆ, ದೇವರು ನಮ್ಮನ್ನು ಕರೀತಾ ಇದ್ದಾನೆ, ದೇವರು ನಮ್ಮನ್ನು ಕೇಳ್ತಾ ಇದ್ದಾನೆ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ನಿನ್ನ ಉತ್ತರ ಏನಾಗಿದೆ? ದೇವರ ಆಗಮನ ಬಹಳ ಶೀಘ್ರವಾಗಿದೆ ಪ್ರಿಯರೇ, ಬಹಳ ಸಮೀಪವಾಗಿದೆ ಪ್ರಿಯರೇ. ಇನ್ನು ಆತನು ತಡ ಮಾಡುವುದಿಲ್ಲ, ಆತನು ಬಹಳ ಬೇಗನೆ ಈ ಲೋಕಕ್ಕೆ ಆತನು ಬರ್ತಾನೆ. ಹೀಗಿರುವಾಗ ನಾವು ಲೋಕದ ಎಲ್ಲ ಆಸೆಗಳನ್ನು, ಲೋಕದ ಎಲ್ಲ ಆಮಿಷಗಳನ್ನು, ಲೋಕದ ಎಲ್ಲ ದುರಾಲೋಚನೆಗಳನ್ನು, ಎಲ್ಲ ಕೆಟ್ಟತನವನ್ನು, ಎಲ್ಲ ಪಾಪದ ಜೀವಿತವನ್ನು ನಾವು ಹಗೆ ಮಾಡಿ ಪಾಪದಲ್ಲಿ ದೇವರ ಸುವಾರ್ತೆಯನ್ನು, ದೇವರ ಸತ್ಯವನ್ನು ತಿಳಿಯದೇ ಇರುವಂಥ, ನಶಿಸಿ ಹೋಗುವಂಥ, ನರಕದ ಮಾರ್ಗದಲ್ಲಿದ್ದಂಥ ಎಷ್ಟೋ ಜನರನ್ನು, ಕೋಟಿ ಜನರನ್ನು ನಾವು ದೇವರ ಬಳಿಗೆ ತರಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರನೇ ತಾನೇ ದೇವರು ಈ ಲೋಕದಲ್ಲಿ ನಮ್ಮನ್ನು ಆತನು ಉಂಟು ಮಾಡಿದ್ದಾನೆ. 1891ನೇ ಶತಮಾನದಲ್ಲಿ ಸಹೋದರಿ ವೈಟ್ ಅವರು ಹೇಳ್ತಾರೆ, ಸೆವೆಂತ್ ಡೇ ಅಡ್ವೆಂಟಿಸ್ಟರ ಅಂತ ನಾವು ಸತ್ಯ ಸುವಾರ್ತೆಯನ್ನು, 3 ದೇವದೂತರ ಸುವಾರ್ತೆಯನ್ನು ಸಂಪೂರ್ಣ ಮನಸ್ಸಿನಿಂದ ಬಹಳ ಗಂಭೀರವಾಗಿ ಅದನ್ನು ನಾವು ಸಾರಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಕ್ರಿಸ್ತನು ಈ ಲೋಕಕ್ಕೆ ಬರ್ತಿದ್ದನು, ನಾವೆಲ್ಲರೂ ಪರಲೋಕ ರಾಜ್ಯದಲ್ಲಿ ಇರ್ತಿದ್ದೆವು ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಲೋಕದ ಕಡೆಯವರೆಗೂ ಆತನ ವಾಕ್ಯವು ಸಾಕ್ಷಿಗೋಸ್ಕರ ಸಾರಲ್ಪಡುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ಈ ಶುಭ ವಾರ್ತೆ, 3 ದೇವದೂತರ ಸಂದೇಶ, 3ನೇ ದೇವದೂತನು ಹೇಳುವಂಥ ಸಂದೇಶ, ದೇವರ ಮುದ್ರೆ ಒತ್ತುವಂಥ ಕಾರ್ಯ ಈಗ ಪ್ರಾರಂಭವಾಗಿದೆ ಪ್ರಿಯರೇ. ಈ ದೇವರ ಮುದ್ರೆಯನ್ನು ಒತ್ತಿಸಿಕೊಳ್ಳಿರಿ ಎಂಬುದಾಗಿ ನಾವು ಘಂಟಾಘೋಷವಾಗಿ ಸಾರೋದಾಗಿದ್ದರೆ ಖಂಡಿತವಾಗಿಯೂ ಜನರು ಪಶ್ಚಾತ್ತಾಪವನ್ನು ಹೊಂದಿ ದೇವರ ಬಳಿಗೆ ಬರ್ತಾರೆ. ಪ್ರಿಯ ದೇವಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಕರೀತಾ ಇದ್ದಾನೆ, ಆದರೂ ನಮ್ಮನ್ನು ಅಂಬಾಲದಿಂದ ಕರೀತಾ ಇದ್ದಾನೆ. ಯಾರು ನನಗೋಸ್ಕರ ಹೋಗುವರು, ನಾನು ಯಾರನ್ನು ಕಳುಹಿಸಲಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಯೆಶಾಯನು ದೇವರ ಕರೆಗೆ, ಪ್ರಭು ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನಿನ್ನ ಆಲೋಚನೆ, ನಿನ್ನ ನಿರ್ಧಾರ ಏನಿದೆ? ನಾನು ದೇವರ ಕರೆಗೆ ಒಳಪಟ್ಟವನಾಗಿ ನಾನು ದೇವರ ಸೇವೆಗೆ ಹೋಗ್ತೀನಿ ಎಂಬುದಾಗಿ ನಾವು ಮನಸ್ಸು ಮಾಡೋದಾದರೆ ಈ ಸಮಯದಲ್ಲಿ ನೀವು ನನ್ನ ಸಂಗಡ ಈ ಪ್ರಾರ್ಥನೆಯನ್ನು ಮಾಡಿರಿ. ದೇವರು ಈ ಒಂದು ಆಲೋಚನೆಯನ್ನು, ಈ ಒಂದು ನಿರ್ಧಾರವನ್ನು ಮಾಡುವಂತೆ ನಿಮ್ಮನ್ನು ಪ್ರೇರೇಪಿಸ್ತಾನೆ. ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂ ಪರಲೋಕಗಳ ಒಡೆಯನೇ, ಸೃಷ್ಟಿಗೆ ಯಜಮಾನನೇ, ದೇವರೇ, ನೀನು ನಮ್ಮನ್ನು ಕೇಳ್ತಾ ಇದೀಯಾ, ಈ ಲೋಕ ಕೆಟ್ಟು ಹೋಗಿದೆ, ಯಾರು ನನಗೋಸ್ಕರ ಹೋಗುವರು ಎಂಬುದಾಗಿ. ಈಗ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಸೇವೆಗಾಗಿ ಬರಲಿಕ್ಕೆ ಮನಸ್ಸು ಮಾಡುವಂಥ ಎಲ್ಲ ಸಹೋದರ ಸಹೋದರಿಯರನ್ನು, ಎಲ್ಲ ತಂದೆ ತಾಯಿಗಳನ್ನು, ಎಲ್ಲರನ್ನ ನೀನು ಮುಟ್ಟು ನಿನ್ನ ಆತ್ಮನಿಂದ ಅಭಿಷೇಕಿಸು, ಅವರನ್ನು ಪ್ರೇರೇಪಿಸು ಕರ್ತನೆ. ನಿನ್ನ ಸೇವೆಯು ಲೋಕದ ಕಡೆಯವರೆಗೆ ಸಾರಲ್ಪಟ್ಟು ನಿನ್ನ ರಾಜ್ಯವು ಬೇಗನೆ ಬರುವಂಥದ್ದಾಗಿರಲಿ. ನಿನ್ನ ಆತ್ಮನಿಂದ ಅಭಿಷೇಕಿಸು. ನೀನು ಮಾತ್ರವೇ ಮಹಿಮೆ ಹೊಂದು, ಘನತೆಯನ್ನು ಹೊಂದು, ನಿನ್ನ ಆಶೀರ್ವಾದವನ್ನು ನಮಗೆ ನೀಡೆಂದು ಯೇಸು ಕ್ರಿಸ್ತನ ಒಂದೇ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಆಶೀರ್ವಾದವನ್ನು ಹೊಂದಿದ್ದೇವೆ. ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಸಂದೇಶವನ್ನು ಕೇಳಿದಂಥ ನಿಮಗೆ ಹೆಚ್ಚಿನ ಮಾಹಿತಿಗಳು, ಸತ್ಯವೇದದ ಕುರಿತಾದಂಥ ಹೆಚ್ಚಿನ ವಿಷಯ, ಕರಪತ್ರಗಳು ನಿಮಗೆ ಬೇಕಾಗಿದ್ದ ಪಕ್ಷಕ್ಕೆ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.